ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಎಷ್ಟನೇ ತಾರೀಕು ಅಂತ ಅಂದರೆ 2024ನ ಕಡೆ ದಿನ, ಕೊನೆ ದಿನ ಅಂತಲೇ ಹೇಳ್ಬೋದು. ಸೊ ಅವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಊರಿಂದ ಬಂದ ಮೇಲೆ ನಾನು ವೀಡಿಯೋಸ್ನ ಮಾಡಿರಲಿಲ್ಲ, ಹಾಗಾಗಿ ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ವೀಡಿಯೋನ ಮಾಡ್ತಾಯಿದ್ದೀನಿ. ಹುಷಾರಿಲ್ಲ, ಊರಿಂದ ಬಂದ ಮೇಲೆ ಸಿಕ್ಕಾಬಟ್ಟೆ ಫುಲ್ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ವೀಡಿಯೋದಲ್ಲಿ ನೋಡ್ತೀರಾ, ಮುಂದೆ ನಾನು ವಾಯ್ಸ್ ಎಲ್ಲ ಕೇಳಿಸ್ಕೊತೀರ, ಸ್ವಲ್ಪ ಫುಲ್ಲು ಇದಾಗಿಬಿಟ್ಟಿತ್ತು. ಹಾಗಾಗಿ ವೀಡಿಯೋಸ್ನ ಹಾಕೋದು ನಿಲ್ಲಿಸಿದ್ದೆ ಆವಾಗ. ಸೊ ಅದಾದಮೇಲೆ ನಾನು ವೀಡಿಯೋಗಳನ್ನ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಎಲ್ಲ ವೀಡಿಯೋಗಳು ಲೇಟಾಗಿ ಬರ್ತಾಯಿದೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ತುಂಬ ದಿನ ಆದಮೇಲೆ ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆನಂತರ ಹೋಗಿ ಕೇಕ್ನ ತೊಗೊಬಂದ್ವಿ, ನಾನು ಬೆಳ್ಳಿ ಚೀರು. ಸೊ ನಂತರ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಪಾತ್ರೆಗಳನ್ನ ದಬ್ಬಾಕಿ ಆನಂತರ ಫುಲ್ ಅಡುಗೆ ಮನೆ ಮತ್ತು ಕ್ಲೀನ್ ಮಾಡ್ಕೊಬಿಟ್ಟೆ. ಆನಂತರ ನೋಡಿ ಎಲ್ಲ ಕೇಕ್ ಕಟ್ ಮಾಡೋದಕ್ಕೆ ಕೇಕ್ ತಂದು ಬಿಟ್ಬಿಟ್ಟು ಎಲ್ಲರೂ ಮನೆಗೆ ಹೊರಟ್ರು. ಸೊ ನಾನು ಟೈಮ್ ನೋಡ್ಕೊಂಡು ಕೂತಿದ್ದೆ, ಇನ್ನೊಂದು 1/4 ಗಂಟೆ ಇತ್ತು. ಹಾಗಾಗಿ ಅಂದರೆ ನಾವು ಯೂಶ್ವಲಿ ಮನಿಕೊಳ್ಳೋದಿಲ್ಲ, ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿ ಮನಿಕೋತೀವಿ ಕರೆಕ್ಟಾಗಿ. ಸೊ ಹಾಗಾಗಿ ಮನಗಿರಲಿಲ್ಲ. ನಮ್ಮ ಬೆಳ್ಳಿ ಕೂಡ ಅವನಿಗೂ ನಿದ್ದೆ ಬಂದಿರಲಿಲ್ಲ. ನಮ್ಮ ಅಪ್ಪನ ಜೊತೆ ಮೊಬೈಲ್ ನೋಡ್ತಾ ಇದ್ನಲ್ಲ, ಹಾಗೆ ಗೊಂಬೆ ಕೊಟ್ಟಿದ್ರು, ನೋಡ್ತಾ ಹಾಗೆ ಮನಗಿದ್ದ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಚಿರು ಏನಿದ್ದಾರೆ ಅವರಿಬ್ಬರು ಮಾತ್ರ ಮನಿಕೋಬಿಟ್ಟಿದ್ರು. ಗಂಟೆಗೆ ಸೊ 5 ನಿಮಿಷ ಚಾಕಿ मम्मी चाह क्या मम्मी इसके बाद जी चाह किसको पूछो तो जन इधर अल्लाह जन मुगिसबिಡುತ್ತೆ ಇನ್ನು ಕೇವಲ 4 ನಿಮಿಷ ಚಂದು ಎದರ್ಸು ಕ್ಯಾಲೆಂಡರ್ ಬದಲಾಗುತ್ತೆ. ಸೊ ಇನ್ನೊಂದು 4 ನಿಮಿಷ ಐತೆ ಅಂತ ಅನೌನ್ಸ್ ಆಗ್ತಿದ್ದಾಗೆ ಎದಳಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವನು ಮನೆಗೋಗ್ಬಿಟ್ಟಿದ್ದ, ಮನಗ್ತಿರ್ಲಿಲ್ಲ. ಅಂದರೆ ಮನಗಿರ್ತಿದ್ದ, ಎದಳಿಸಿದಾಗ ಎದ್ದು ಕಟ್ ಮಾಡ್ತಿದ್ದ ಕೇಕ್ನ. ಬಟ್ ಈ ಸಲ ಅವನು ಯಾಕೆ ಹಂಗೆ ಆಡ್ತಾ ಇದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಅಳ್ತಾನೆ ಇದ್ದ. ಏನೋ ಅವ್ರ ಅಪ್ಪನ ಜೊತೆ ಕುಯ್ಯೋದಕ್ಕೆ ಆ ಥರ ಆಡಿದ್ನೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ಅವನು ಕುಯ್ಯೋದಕ್ಕೆ ರೆಡಿ ಇರಲಿಲ್ಲ ಕೇಕ್ನ. ಸೊ ಅಳ್ತಾನೇ ಇದ್ದ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಖುಷಿಯಾಗಿ ಕಟ್ ಮಾಡಿದರೆ ಅವ್ರ ಅಪ್ಪಂಗೂ ಕೂಡ ಖುಷಿ ಆಗಿರ್ತಿತ್ತು. ಬಟ್ ಸ್ವಲ್ಪ ಬೇಜಾರಾಯಿತು. Wow! Happy New Year! Kelly, kinala pelina. Cut ಮಾಡ್ಬಿಡ್ತೀನಿ. No. ಏನ್ ಮಾಡ್ಬೇಕಿತ್ತು ಬೆಲೆ? ಅಲ್ಲಿಲ್ಲ ಏನೋ ಬೇಕೆ. ಏನ್ ಮಾಡ್ತೀಯಾ? ಚಾಕರ ಕುಡಿತೀಯಾ? ಇಲ್ಲ. ಕಟ್ಕೊಳ್ತೀಯಾ? ಅಲ್ಲಿ ನೋಡಿ ಈಚೆ ತೋರಿಸ್ತೀನಿ. ಬರ್ಡೇ ನೀನೇ ಖುಷಿ ಇಷ್ಟಲ್ಲಿ ಈ ಕಡೆ ಬಾ ಚಂದು ಬಾ ಇಬ್ರು ಕುತ್ಕೊಂಡು ಇಲ್ಲಿ ಕೂಚೋ. ನೀನು ಬರೋಗು, ಬಾ ನೀನು ಇಲ್ಲಿ ಕೂಚೋ ಇಲ್ಲಿ. ಇಲ್ಲ 3 ನಿಮಿಷಗಳೇ ಕಾಲಾವಕಾಶ. ಕಡಿ ಕಟ್ ಮಾಡ್ಬಿಡ, ಅಣ್ಣನೂ ಬಂದಿತ್ತಾ? ಡ್ಯಾನ್ಸ್ ಆಡ್ಬೇಕು, ಕುಯ್ಯಬೇಕಾರೆ. ಕೇಕ್ ಅಂತ ಮಕ್ಕಳಿಗೆ ಕ್ಲಾಪ್ ಮಾಡಿ ಹಂಗೆ ಕ್ಲಾಪ್ ಮಾಡು. ಕ್ಲಾಪ್ ಡಮ್ ಮಸ್ತ್ ಮಾಡಿ ನೀನು ಕೂಚೋದು. ಕಟ್ ಮಾಡು. ಐ ಕೂತ್ಕೋ. ಹೇಳ್ಬಾರ್ದು
ತಗೋ ಕುಂದ್ರಿಸ್ಕೊಂಡು ಹಚ್ಚ ಕುಂದ್ರಿಸ್ಕೊಂಡು ಬೆಳೆ ಹಣ್ಣಿಗೂ ಕೊಡು ಚಾಕು ಇಬ್ರು ಇಟ್ಕೊಳ್ರಿ ಉಪ್ಪಿಡ್ಬಾರ್ದು ಸ್ಟಾರ್ಟ್ ಮಾಡು ಓಲಿ ಡಮ್ಮ ಅಂತ ಐತಿ ಇನ್ನು 60 seconds. ಕಟ್ ಮಾಡಿ ಚೆಂದ ಹಿಡ್ಕೊ ಈ ಕೈ ಹಿಡ್ಕೊ ಮಮ್ಮಿ ಹಿಡ್ಕೊಳ್ಳು ಪಪ್ಪು ಬರ್ಡೇ ವಿಶ್ ಮಾಡೋಕೆ ಚೆಂದ ಬೆಳಿ. ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಕೂಡ ಹೌದು, ಹಾಗಾಗಿ ವಿಶ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಬಟ್ ಅವ್ನು ನೋಡಿ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಕೇಕ್ ಕಟ್ ಮಾಡೋದಕ್ಕೆ. ಅಂದರೆ ತುಂಬ ಖುಷಿಯಾಗೇ ಬಂದ ಕೇಕ್ ಕಟ್ ಮಾಡೋದಕ್ಕೆ, ಕೇಕ್ ತೊಗೊಳ್ಬೇಕಾದ್ರೆ. ಅಂದರೆ ಅವನಿಗೆ ಈ ಕೇಕ್ ಇಷ್ಟ ಇರಲಿಲ್ಲ, ಅದು ಯಾವುದೋ ಬೇರೆ ಕಲರ್ ಇರೋದೆಲ್ಲ ಕೇಳ್ತಾ ಇದ್ದ. ಹಾಗಾಗಿ ನಮ್ಗೆ ಇಷ್ಟ ಆಗಲಿಲ್ಲ, ಇದನ್ನ ಚೆನ್ನಾಗಿತ್ತು ಅಂತ ಇದು ತೊಗೊಬಂದ್ವಿ. ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ನು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆಗೆ ತಂದಾದಮೇಲೆ ಚೆನ್ನಾಗಿ ಆಟ ಆಡ್ತಿದ್ದ. ಊಟ ಮಾಡಿಬಿಟ್ಟು ಮನೆಗೆ ಕೊಂಡ. ಮನಗಿದ್ದು ಎದ್ಮೇಲೆ ಹೀಗೆ ಆಡ್ತಿದ್ದಾನೆ. ಸಮ್ಟೈಮ್ಸ್ ಅವನು ಮನಗಿದ್ದಾಗ ಎದಳಿಸಿದ್ರೆ ತುಂಬ ರಾಂಗ್ ಆಗ್ತಾನೆ. ಹಾಗಾಗಿ ಮನಗಿದ್ದಾಗ ಎದಳಿಸ್ತಾನೆ ಇರಲಿಲ್ಲ. ಅವನಾಗ ಅವ್ನು ನಿದ್ದೆ ಆಗಿ ಎದರಳಿ ಅಥವಾ ಒಂದೆರಡು ಸಲ ಕೂಗ್ತಿದ್ವಿ, ಅವನಾಗ ಅವನೇ ಎದ್ದು ಬರಬೇಕಿತ್ತು. ನಾವೇನಾದ್ರು ಬಲವಂತವಾಗಿ ಎದಳಿಸಿ ಎತ್ಕೊಬಂದರೆ ಅವನು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹಾಗೆ ಆಯಿತು. ನಾನು ತುಂಬ ದಿವಸ ಆಗಿತ್ತು ಈ ಥರ ಎದಳಿಸಿ ಇರಲ್ಲ, ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಗೋಗಿತ್ತು. ಸೊ ಒಂದು ಸಲ ಹೀಗೆ ಎದಳಿಸಿ ಏನೂ ಕೊಟ್ಟರು ಇಸ್ಕೊಳ್ದೇ ಸಿಕ್ಕಾಬಟ್ಟೆ ಗೆರ್ಚಾಡ್ತಿದ್ದ ಅಂದ್ಬಿಟ್ಟು ಎದಳಿಸಿರಲಿಲ್ಲ. ಬಟ್ ಇವತ್ತು ಕೂಡ ಹಾಗೆ ಆಯಿತು. ಸೊ ನನ್ನ ಹಸ್ಬೆಂಡಿಗೆ ಬೇಜಾರಾಗೋಯ್ತು ಅವ್ನು ಹಿಂಗೆ ಆಡ್ತಿರೋದು. ಯಾಕೆಂದರೆ ಅವರ ಅಪ್ಪನ ಮುದ್ದಿನ ಮಗ ಅವನಾಗಿರ್ಬೋದು ಇವನು ಆಗಿರ್ಬೋದು. ಅಂದರೆ ಫಸ್ಟ್ ಮಗ ಅಲ್ವಾ, ಆಬ್ವಿಯಸ್ಲಿ ಪ್ರೀತಿ ಇದ್ದೇ ಇರುತ್ತೆ ಜಾಸ್ತಿ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು ಇವನು ಹಿಂಗೆ ಆಗ್ಬಿಟ್ನಲ್ಲ ಅಂತ. ಅವರು ಕೇಕ್ ತಿನ್ನಿಸೋದಕ್ಕೆ ಅಂತ ಅಂದ್ಬಿಟ್ಟು ಏನೇನೋ ವೈನ ಮಾಡಿ, ಸೊ ಏನೇನೋ ಕತೆ ಎಲ್ಲ ಹೇಳ್ಕೊಂಡು ಅವ್ರಿಗೆ ಅವರಪ್ಪ ಹೆಂಗೋ ಹಂಗೂ ಹಿಂಗೂ ಮಾಡಿ ತಿನ್ನಿಸಿದ್ರು. ಬಟ್ ನನ್ನ ಕೈಲಾದರೆ ಅವ್ನು 101% ತಿಂತಿರಲಿಲ್ಲ. ನಾನು ತಿನ್ನಿಸಿದ್ದೀರ ಅವರಪ್ಪ ಇದ್ದಾಗ. ಅವರಪ್ಪ ಇಲ್ಲದೆ ಇದ್ದಾಗ ಅವನು ಸೈಲೆಂಟಾಗಿ ಕೂತ್ಕೊಂಡು ನಾನು ಏನು ಕೆಲಸ ಹೇಳ್ತೀನೋ ಅದನ್ನೆಲ್ಲ ಮಾಡ್ಕೋತಾನೆ. ಭಯ ಇದೆ, ನನ್ನ ಭಯ ಸ್ವಲ್ಪ ಇದೆ. ಅಂದರೆ ನಾನು ಅವರಪ್ಪ ಇಲ್ಲ ಅಂದರೆ ಮಾತ್ರ, ಅವರಪ್ಪ ಇದ್ದಾರೆ ಅಂತ ಅಂದರೆ ನನ್ನ ಯಾವುದಕ್ಕೂ ಲೆಕ್ಸಲ್ಲ ಅವನು. ಸೊ ಹಾಗೆ ಇದು ಮಾಡೋದಕ್ಕಾಗಲ್ಲ. ಆನಂತರ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಅವನಿಗೆ ಹಲ್ಲು ಉಜ್ಸೋಕ್ಕೆ ಅಂತ ಹೋಗಿದ್ದಾರೆ. ಅವನಿಗೆ ಒಂದು ದವಡೆ ಹಲ್ಲು ಉಳ್ಕಲ್ಲಾಗ್ಬಿಟ್ಟಿದೆ. ಹಾಗಾಗಿ ಸಿಹಿ ಪದಾರ್ಥಗಳು ಜಾಸ್ತಿ ಕೊಡೋದಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಸಲ ನನ್ನ ಮನೇಲಿ ಜಾಮ್ ಮಾಡಿದಾಗೂ ಮಾಡಬೇಡ ಅಂತಲೇ ಹೇಳ್ತಾರೆ ನನ್ನ ಹಸ್ಬೆಂಡು. ಅವನಿಗೆ ಯಾವಾಗಾರು ಅಪರೂಪಕ್ಕೆ ಏನಾದ್ರು ಪಲ್ಯ ಮಾಡೋಕ್ಕಾಗದೇ ಇದ್ದಾಗ ಚಪಾತಿಗೋ ಬ್ರೆಡ್ಗೋ ಜಾಮ್ ಹಾಕೊಳ್ಳೋಣ ಅಂತ ಮಾಡ್ಕೋತೀನಿ ಕೆಲವೊಂದು ಟೈಮ್. ಸೊ ಅದನ್ನೂ ಮಾಡಬೇಡ ಅಂತಾರೆ, ಯಾಕೆಂದರೆ ಅಲ್ಲಿ ಉಳ್ಕೋದಲ್ವ. ಹಾಲು ಕೊಡೋದೇ ಹೆಚ್ಚು. ಹಾಲು ಕ್ವಾಂಟಿಟಿ ಮತ್ತು ಸಕ್ಕರೆ ಕ್ವಾಂಟಿಟಿ ಎರಡನ್ನೂ ಕಮ್ಮಿ ಮಾಡಿದ್ದೀನಿ ಅವ್ರಿಗೆ, ಇಬ್ರಿಗೂ ಅಷ್ಟೇ. ಇವನಿಗೇನಿಲ್ಲ, ಬಟ್ ಅವನಿಗೆ ಅಲ್ಲಿ ಉಳ್ಕಲ್ಲಾಗ್ಬಿಟ್ಟಿದೆ ಒಂದು. ಸೊ ಅದರಿಂದ ಈ ಕಡೆ ಅಗ್ಗಕ್ಕೆ ಸ್ಟಾರ್ಟ್ ಮಾಡ್ದೆ, ಈ ಕಡೆಯೂ ಕೂಡ ಲೈಟಾಗಿ ಕಾಣಿಸ್ತಾ ಇದೆ. ಡೈಲಿ ಹಲ್ಲು ಉಜ್ಜಿಸ್ತೀವಿ, ಅದು ಏನೋ ಗೊತ್ತಿಲ್ಲ ಅವನಿಗೆ ಅಲ್ಲಿ ಉಳ್ಕಲ್ಲಾಗ್ಬಿಟ್ಟಿದೆ. ಬಟ್ ಈಗೀಗ ನೋವು ಅಂತ ಬೇರೆ ಹೇಳ್ತಾ ಇದ್ದೀನಿ. ಅದೇ ಸ್ವಲ್ಪ ಭಯ, ಏನಾದ್ರು ಜಾಸ್ತಿ ಆಗಿಬಿಟ್ರೆ ಅದು ಅಲ್ಲಿ ಉದ್ರೋವರೆಗೂ ಪೇಯ್ನ್ ಆಗಬೇಕಲ್ಲ, ಅಂದರೆ ಪೇಯ್ನನ್ನು ನುಂಗಬೇಕಲ್ಲ ಅವನು. ಸೊ ಹಾಗಾಗಿ ಅಲ್ಲಿ ಉಜ್ಜಿಸ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವರ್ಷನ ಇಲ್ಲೇ ಬಿಟ್ಟು 2025ಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಆಸೆ ಕನಸುಗಳನ್ನೆಲ್ಲ ಈಡೇರಲಿ, ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.